ಎಷ್ಟಣ ಇದು? 500 ರೂಪಾಯಿ. ಇಷ್ಟು ದೊಡ್ಡ ಅಂಗಡಿಯಲ್ಲಿ ಇಷ್ಟು ಕಮ್ಮಿ ಸಿಗುತ್ತಾ? ಆಫರ್ ಇರೋದ್ರಿಂದ ಡಿಸ್ಕೌಂಟ್ ಆಗಿದೆ, ತಗೊಳ್ಳಿ ಸರ್. ಶಿವು, ಇದು ತುಂಬಾ ಚೆನ್ನಾಗಿದೆ, ತಗೊಳೋಣಪ್ಪ. ಚೆನ್ನಾಗಿದೆಯಪ್ಪ, ತಗೊಳ್ಳಿ. ಇದು ಪ್ಯಾಕ್ ಮಾಡಿ. ಇದ್ರ ಜೊತೆ ಇನ್ನೊಂದು ಚಪ್ಪಲಿ ನೋಡಿದ್ನಲ್ಲ, ಅದು ಪ್ಯಾಕ್ ಮಾಡಿ. ತಗೊಳ್ಳಿ ಸರ್. ಏನಾಯ್ತಪ್ಪ? ಅಪ್ಪ, ಫೋನ್ ಅಲ್ಲೇ ಬಿಟ್ಟು ಬಂದಿದ್ದೀನಿ, 1 ನಿಮಿಷ ಇರು, ತಗೊಂಬರ್ತೀನಿ. ಥ್ಯಾಂಕ್ಸ್ ಸರ್, ಹೆಲ್ಪ್ ಮಾಡಿದ್ಕೆ. ಇನ್ನ ಎಷ್ಟು ಬ್ಯಾಲೆನ್ಸ್ ಕೊಡಬೇಕು? ಇನ್ನ 1000 ರೂಪಾಯಿ. ಹೌದು, ಏನ್ಕೆ ನಿಮ್ಮ ಅಪ್ಪವ್ರಿಗೆ ಸುಳ್ಳು ಹೇಳಕ್ ಹೇಳಿದ್ರಿ? ನಮ್ಮ ಅಪ್ಪಂಗೆ ಜಾಸ್ತಿ ರೇಟ್ ಹೇಳಿದ್ರೆ ತಗೊಳಲ್ಲ ಸರ್, ಅದಕ್ಕೆ ಕೈ ಸನ್ನೆ ಮಾಡಿದ್ದು, ಕಮ್ಮಿ ಹೇಳಿ ಅಂತ. ಈ ಕಾಲದಲ್ಲೂ ನಿಮ್ಮಂತ ಮಗ ಇರೋದ್ರಿಂದ ನಿಮ್ ತಂದೆ ಬಹಳ ಅದೃಷ್ಟ ಮಾಡಿದ್ದಾರೆ. ಅದು ಅವ್ರ ಅದೃಷ್ಟ ಮಾಡಿರೋದಲ್ಲ ಸರ್, ನಾನು ಅವ್ರ ಮಗನಾಗಿಟ್ಟಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ನನಗೋಸ್ಕರ ರಾತ್ರಿ ಆಗಲು ದುಡ್ದು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅವ್ರ ಸಂತೋಷದ ಮುಂದೆ ನಂಗೇನು ಬೇಡ ಸರ್. ಅಪ್ಪನ ಕೈಗಳು ಶ್ರಮಪಟ್ಟಾಗಲೇ ಮಕ್ಕಳ ಕೈಗಳು ಸುಂದರವಾಗಿ ಕಾಣೋದು. ಋಣಭಾರ ತೀರಿಸುವ ಪರ್ಯಂತ ನಾನರಿಯೇ